ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ನಡೆದಿದೆ ಅದೆಲ್ಲ ಸುಳ್ಳುರಿ ಅಂತ ಪಾಟೀಲ್ ಆರೋಪವನ್ನ ಡಿಕೆ ಶಿವಕುಮಾರ್ ಅಲ್ಲಗಳೆದಿದ್ದಾರೆ. ಗ್ರಾಮ ಸಭೆಯಲ್ಲಿ ಮನೆ ಕೊಡೋದಿಕ್ಕಾಗುತ್ತಾ? ಪಂಚಾಯಿತಿ ವ್ಯಾಪ್ತಿ ಮಾತ್ರ. ಪಂಚಾಯಿತಿಯಲ್ಲಿ ಚರ್ಚೆ. ಪಾಟೀಲ್ಗೆ ಪೂರ್ಣ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಿಆರ್ ಪಾಟೀಲ್ ಮಾಡಿರುವಂತಹ ಆರೋಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಅಲ್ಲಗಳೆದಿದ್ದಾರೆ. ಸುಮ್ಮನೆ ಸುಳ್ಳ್ರಿ, ಯಾರೋ ಒಬ್ಬ ಹೇಳ್ಬಿಟ್ರೆ ಆಗೋಗ್ತದ? ಈಗ ನಾನಾಗಲಿ ನೀವು ಯಾರೊಬ್ರು ಕೇಳಿ ಗ್ರಾಮ ಸಭೆಯಲ್ಲಿ ಹೆಂಗೆ ಕೊಟ್ಬಿಡೋಕ್ಕಾಗ್ತದೆ? ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡೋರು ಯಾರು? ಪಂಚಾಯತಿಯವರೇ. ಮುನ್ಸಿಪಾಲ್ಟಿ ತೀರ್ಮಾನ ಮಾಡೋರು ಮುನ್ಸಿಪಾಲ್ಟಿಯವರು. ಮಂತ್ರಿಗೂ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇದೆ? ಅವೆಲ್ಲ ಸುಳ್ಳು. ಅವೆಲ್ಲ ಯಾವುದೋ ಒಂದು ಇದಕ್ಕಾಗಿ ಮಾಡಿದಾರೆ, ಆ ಥರ ಆಗಿಲ್ಲ. ಪಾಪ ಬಿಆರ್ ಪಾಟೀಲ್ ಅವ್ರಿಗೆ ಫುಲ್ ಮಾಹಿತಿ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವೆಲ್ಲ ಸುಮ್ಮನೆ ಸುಳ್ಳ್ರಿ, ಯಾರೋ ಒಬ್ಬ ಹೇಳ್ಬಿಟ್ರೆ ಆಗೋಗ್ತದ? ಈಗ ನಾನಾಗಲಿ ನೀವು ಯಾರೊಬ್ರು ಕೇಳಿ ಗ್ರಾಮ ಸಭೆಯಲ್ಲಿ ಹೆಂಗೆ ಕೊಟ್ಬಿಡೋಕ್ಕಾಗ್ತದೆ? ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡೋರು ಯಾರು? ಪಂಚಾಯತಿಯವರೇ. ಮುನ್ಸಿಪಾಲ್ಟಿ ತೀರ್ಮಾನ ಮಾಡೋರು ಮುನ್ಸಿಪಾಲ್ಟಿಯವರು. ಮಂತ್ರಿಗೂ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇದೆ? ಅವೆಲ್ಲ ಸುಳ್ಳು. ಅವೆಲ್ಲ ಯಾವುದೋ ಒಂದು ಇದಕ್ಕಾಗಿ ಮಾಡಿದಾರೆ, ಆ ಥರ ಆಗಿಲ್ಲ. ಪಾಪ ಬಿಆರ್ ಪಾಟೀಲ್ ಅವ್ರಿಗೆ ಫುಲ್ ಮಾಹಿತಿ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವೆಲ್ಲ ಸುಮ್ಮನೆ. ಬಿಆರ್ ಪಾಟೀಲ್ ಲಂಚದ ಆಡಿಯೋ ಬಾಂಬ್ಗೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ರದ್ದು ಗಂಭೀರ ಆರೋಪ ಅಲ್ಲ ಅಂತ ಕೊಪ್ಪಳದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರಿಗೆ ದೂರು ನೀಡಿದ್ರೆ ಕ್ರಮ ಆಗತ್ತೆ, ಸಂಬಂಧಿಸಿದ ಸಚಿವರ ಬಳಿ ಶಾಸಕರು ಮಾತನಾಡಲಿ ಅಂತ ಕೊಪ್ಪಳದಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಡೀತಾ ಇದೆ ಅನ್ನುವಂಥ ಪ್ರಸ್ತಾಪವನ್ನ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನೀವು ಯಾರು ಸಂಬಂಧಪಟ್ಟ ಸಚಿವರಿದ್ದಾರೆ ಅವ್ರ ಹತ್ರ ಪ್ರಸ್ತಾಪ ಮಾಡಿ, ಸ್ಪೆಸಿಫಿಕ್ ಕೇಸಸ್ ಏನಾದರೂ ಇದ್ದರೆ, ಲಂಚ ತಗೊಂಡಿದ್ದಾರೆ ಅಲ್ವಾ, ಯಾರೋ ರಿಶ್ವತ್ ಕೇಳಿದ್ದಾರೆ ಅನ್ನೋದು ಸ್ಪೆಸಿಫಿಕ್ ಕೇಸಸ್ ಇದ್ದರೆ ಅದನ್ನು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತನ್ನಿ, ಅದನ್ನು ಕ್ರಮ ತಗೊಳ್ತೀವಿ ಅಂತ ಕೂಡ ನಿನ್ನೆನೂ ನಾನು ಹೇಳಿದ್ದೇನೆ. ಯಾಕೆಂದರೆ ನನಗೆ ಕಂಪ್ಲೇಂಟ್ ನಮ್ಮ ಹತ್ರನೇ ಬರುತ್ತೆ ಆಮೇಲೆ. ಅದರಿಂದ ಬರೋಕ್ಕೆ ಮುಂಚೆನೇ ನಾನು ಹೇಳಿದ್ದೇನೆ, ನೀವು ಯಾರೇ ಅಂಥವರು ಇದ್ದರೆ, ಅಂಥ ಲಂಚ ಕೇಳಿದರೆ, ರಿಶ್ವತ್ ಕೇಳಿದರೆ ಅಂಥವ್ರು ಸ್ಪೆಸಿಫಿಕ್ ಆಗಿ ನಮಗೆ ಸಂಬಂಧಪಟ್ಟ ಸಚಿವರಿಗೆ ಹೇಳ್ಬೋದು, ಇಲ್ಲ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಅಲ್ಲಿ ನಡೀತಾ ಇದೆ ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.